ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ಗ್ಯಾರಂಟಿ ಅವಾಂತರಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಗೃಹ ಜ್ಯೋತಿಯನ್ನು ಘೋಷಣೆ ಮಾಡಿರುವಂತಹ ಸಿದ್ದರಾಮಯ್ಯನ ಸರ್ಕಾರ ಸದ್ಯ ಎಸ್ಕಾಂಗಳಿಗೆ ಹಣವನ್ನು ಬಿಡುಗಡೆ ಮಾಡದೆ ಹಾಗೆ ಕುಳಿತಿದೆ. ಹೀಗಾಗಿ ಎಸ್ಕಾಂಗಳು ಜನರಿಂದಲೇ ದುಡ್ಡು ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾವೆ ಅಂತ ನಿಮಗೆ ಹೇಳಿದ್ದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಹಳ್ಳ ಹಿಡಿದು ಹೋಗಿದೆ. ಅಂದ್ರೆ ಮನೆ ಯಜಮಾಂತಿಗೆ 2,000 ರೂಪಾಯಿ ಬರ್ತಾ ಇತ್ತಲ್ಲ ಪ್ರತಿ ತಿಂಗಳು, ಅದು ಕೂಡ ನಿಂತು ಹೋಗಿದೆ. ಒಟ್ಟಾರೆಯಾಗಿ ಇಡೀ ಗ್ಯಾರಂಟಿ ಯೋಜನೆಯೇ ಹಳ್ಳ ಹಿಡಿದು ಹೋಗಿದೆ ಅಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಮಿತ್ರರೇ, ಈಗ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕಕ್ಕಿಂತಲೂ ಮೊದಲೇ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಇಂತಿಂಥ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ. ಕರ್ನಾಟಕದಲ್ಲಾದರೆ ಇವರು ಕೊಟ್ಟಿದ್ದು 5 ಗ್ಯಾರಂಟಿ. ಆದರೆ ಹಿಮಾಚಲ ಪ್ರದೇಶದಲ್ಲಿ ಈ ಗ್ಯಾರಂಟಿಗಳ ಸಂಖ್ಯೆ 20 ದಾಟಿಬಿಟ್ಟಿತ್ತು. ಮನಸ್ಸಿಗೆ ಬಂದಂತಹ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಚುನಾವಣೆ ಆದ ಬಳಿಕ ಎಷ್ಟೋ ಗ್ಯಾರಂಟಿಗಳು ಜನರಿಗೆ ಮರೆತು ಹೋಗಿತ್ತು. ಅಷ್ಟೆಲ್ಲ ಮಟ್ಟಿಗೆ ಪುಂಖಾನುಪುಂಖವಾಗಿ ಇವರು ಘೋಷಣೆಗಳನ್ನು ಮಾಡಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಆ ಗ್ಯಾರಂಟಿಗಳನ್ನು ಜಾರಿಗೆ ತರಲೇಬೇಕಾದಂತಹ ಒತ್ತಡದಲ್ಲಿ ಸುಖವಿಂದರ್ ಸಿಂಗ್ ಸುಕ್ಕು ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂತು. ಸದ್ಯ ಮಿತ್ರರೇ, ಇದರಿಂದಾಗಿ ಹಿಮಾಚಲ ಪ್ರದೇಶ ಬರ್ಬಾತಾಗಿ ಹೋಗಿದೆ. ಖಜಾನೆಯಲ್ಲಿ ನಯಾ ಪೈಸೆ ಹಣ ಇಲ್ಲ. ಆದ್ರೆ ಗ್ಯಾರಂಟಿಯನ್ನ ನಿಲ್ಲಿಸೋದಕ್ಕೂ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಗ್ಯಾರಂಟಿಗಳನ್ನು ಮುಂದುವರೆಸೋದಕ್ಕೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ಯಾವುದು ಕೇಳಿದ್ರೆ ದೇವರ ದುಡ್ಡು. ಹೌದು ಮಿತ್ರರೇ, ದೇವರ ದುಡ್ಡಿಗೆ ಕನ್ನ ಹಾಕೋದಕ್ಕೆ ಹಿಮಾಚಲದ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ. ಜನ ಭಕ್ತಿಯಿಂದ ದೇವರ ಹುಂಡಿಗೆ ದುಡ್ಡು ಹಾಕಿರ್ತಾರಲ್ಲ, ಆ ದುಡ್ಡನ್ನು ಕೂಡ ಈಗ ಸರ್ಕಾರ ಪಡೆದುಕೊಂಡು ಗ್ಯಾರಂಟಿಯನ್ನು ಮುಂದುವರೆಸೋದಕ್ಕೆ ಮುಂದಾಗ್ತಾ ಇದೆ. ಮಿತ್ರರೇ, ಅತ್ಯಂತ ಶೋಚನೀಯ ಪರಿಸ್ಥಿತಿಗೆ ಹಿಮಾಚಲದ ಕಾಂಗ್ರೆಸ್ ಸರ್ಕಾರ ತಲುಪಿದೆ. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈ ಜಾತ್ಯತೀತ ಸರ್ಕಾರಗಳು ಯಾವ ರೀತಿಯಾಗಿ ಜನರ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇದೆ, ಇವರ ಅಧಿಕಾರದ ತೆವಲಿಗೋಸ್ಕರವಾಗಿ ಜನರನ್ನ ಯಾವ ರೀತಿಯಾಗಿ ಮೂರ್ಖರನ್ನಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಗ್ಯಾರಂಟಿ ಎಂಬಂತಹ ವ್ಯಾಧಿ ಏನಿದೆ, ಇದು ದೇಶವ್ಯಾಪಿ ಹಬ್ಬುತ್ತಾ ಇದೆ. ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಪಾರ್ಥೇನಿಯಂ ಕಳೆ ಹೇಗೆ ದೇಶವನ್ನು ಆವರಿಸ್ತೋ ಅದೇ ರೀತಿಯಾಗಿ ಈ ಗ್ಯಾರಂಟಿ ಎಂಬಂತಹ ವ್ಯಾಧಿ ಎಲ್ಲ ಪಕ್ಷಗಳಿಗೂ ಕೂಡ ವ್ಯಾಪಿಸಿದೆ. ಇದು ಕೇವಲ ಕಾಂಗ್ರೆಸ್ಗೆ ಸೀಮಿತವಾಗಿಲ್ಲ, ಬಿಜೆಪಿ ಇದರಿಂದ ಹೊರತಾಗಿಲ್ಲ. ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಗ್ಯಾರಂಟಿಯ ಮೊರೆ ಹೋಗ್ತಾ ಇದ್ದಾವೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ದೇಶದ ಆರ್ಥಿಕತೆ ಹಳ್ಳ ಹಿಡಿತಾ ಇದೆ. ಇದನ್ನು ನಾನೇನು ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ, ಇಡೀ ದೇಶದ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ನಮ್ಮ ಮೂರ್ಖ ಜನರು ಅಂಥವ್ರನ್ನೇ ಆರಿಸಿ ತರ್ತಾ ಇದ್ದಾರೆ. ಯಾಕೆಂದರೆ ಆಯ್ಕೆಗಳೇ ಇಲ್ಲ. ಈಗ 2,000 ರೂಪಾಯಿ ಕೊಡುವವನು ಒಳ್ಳೆಯವನ, 2,500 ರೂಪಾಯಿ ಘೋಷಣೆ ಮಾಡಿದವನು ಒಳ್ಳೆಯವನ, ಇದನ್ನು ನೋಡಿ ಓಟ್ ಹಾಕುವಂತಹ ಪರಿಸ್ಥಿತಿ ಈ ದೇಶದ ಜನರಿಗೆ ಬಂದಿದೆ. ಅಂತಹ ದುಸ್ಥಿತಿಯನ್ನು ಈ ರಾಜಕಾರಣಿಗಳು ಈ ದೇಶಕ್ಕೆ ಕರುಣಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಈ ಗ್ಯಾರಂಟಿ ಎನ್ನುವಂತಹ ಮಾಡೆಲ್ ಅನ್ನು ಮೊದಲಿಗೆ ಪರಿಚಯಿಸಿದ್ದು ಕೇಜ್ರಿವಾಲ್, ಅಂದರೆ ಆಮ್ ಆದ್ಮಿ ಪಕ್ಷ. ದೆಹಲಿಯಲ್ಲಾಯಿತು, ಪಂಜಾಬ್ನಲ್ಲಾಯಿತು. ಹೀಗೆ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನು ಯಥಾವತ್ತಾಗಿ ಕಾಪಿ ಮಾಡಿ ಇದಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದ್ದು ಕರ್ನಾಟಕದ ಕಾಂಗ್ರೆಸ್. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಘೋಷಣೆ ಆಯಿತು, ಅದನ್ನು ಜಾರಿಗೆ ಮಾಡಿದ್ರು, ಇಡೀ ದೇಶದಲ್ಲಿ ಸದ್ದು ಮಾಡ್ತು. ಆದರೆ ನಿಮಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಿರಲಿ. ಕರ್ನಾಟಕಕ್ಕೂ ಮೊದಲು ಈ ಗ್ಯಾರಂಟಿ ಮಾಡೆಲನ್ನು ಮೊದಲಿಗೆ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಎಲ್ಲಿ ಕೇಳಿದ್ರೆ ಅದು ಹಿಮಾಚಲ ಪ್ರದೇಶದಲ್ಲಿ. 2022 ನವೆಂಬರ್ನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ನಡೆಯುತ್ತೆ. ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಬಹುತೇಕರು ಅಂದುಕೊಂಡಿದ್ರು. ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತು. ಯಾಕೆ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಕೆಲವೊಂದಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ಮುಖ್ಯವಾಗಿ ಉಚಿತ ಯೋಜನೆಗಳು, ಜೊತೆಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅಂತ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು. ಹೀಗಾಗಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸೋಲುವಂತಹ ಪಕ್ಷವಾಗಿದ್ರೂ ಕೂಡ ಅಂತಿಮ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಗೆಲುವು ಸಿಕ್ಕಿತ್ತು. ಅನಂತರ ಕಾಂಗ್ರೆಸ್ಗೆ ಅರಿವಾಯಿತು ಈ ಗ್ಯಾರಂಟಿ ಎಂಬಂತಹ ಮಾಡೆಲ್ ನಮ್ಮ ಕೈ ಹಿಡಿತಾ ಇದೆ ಅಂತ. ಇದನ್ನು ಮುಂದೆ ಕೆಲವೇ ದಿನಗಳಲ್ಲಿ ನಡೆದಂತಹ ಚುನಾವಣೆ, ಅಂದರೆ 2023ರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ, ಆಗ ಇದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರು. ಅದು ವರ್ಕೌಟ್ ಆಯಿತು ಕೂಡ. ಅಲ್ಲಿಂದ ನಂತರ ಇಡೀ ದೇಶವ್ಯಾಪಿ ಈ ಗ್ಯಾರಂಟಿ ಎಂಬಂತಹ ವ್ಯಾಧಿ ಏನಿದೆ ಇದು ವ್ಯಾಪಿಸ್ಬಿಡ್ತು. ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಈ ಹಿಂದೆ ರಾಜಕಾರಣಿಗಳು ಗೆಲ್ಲೋದಕ್ಕೋಸ್ಕರವಾಗಿ ದುಡ್ಡು ಕೊಡ್ತಾ ಇದ್ರು, ಓಟಿಗಾಗಿ ನೋಟು ನಡೀತಾ ಇತ್ತು. ಸದ್ಯ ಹಾಗಲ್ಲ. ಓಟಿಗಾಗಿ ನೋಟೆಲ್ಲ ಸಾಕಾಗೋದಿಲ್ಲ. ಗೆದ್ದ ಮೇಲೆ ಎಷ್ಟು ಫ್ರೀ ಕೊಡ್ತೀರಿ, ಪ್ರತಿ ತಿಂಗಳು ಎಷ್ಟು ಕೊಡ್ತೀರಿ ಅಂತ ಜನ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಗ್ಯಾರಂಟಿಗಳು ಜನರನ್ನು ಅಷ್ಟರ ಮಟ್ಟಿಗೆ ಮರುಳು ಮಾಡಿದ್ದಾವೆ. ಆದರೆ ಮಿತ್ರರೇ, ಹಿಮಾಚಲ ಪ್ರದೇಶ ಸರ್ಕಾರ ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಡ್ತಲ್ಲ, ಈಗ ಅಲ್ಲಿನ ರಾಜ್ಯದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಯಾವುದನ್ನು ನಿಭಾಯಿಸಲಾರದಂತಹ ಸ್ಥಿತಿಗೆ ರಾಜ್ಯ ಹೋಗಿ ತಲುಪಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ CM ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ CM ಹೇಳ್ತಾರೆ, ಇನ್ನು ಮುಂದೆ ಯಾವುದೇ MLAಗಳಾಗಿರಬಹುದು, ಸಚಿವರಾಗಿರಬಹುದು ಸಂಬಳವನ್ನು ಪಡೆಯುವಂತಿಲ್ಲ. ನಮ್ಮ ಸಂಬಳವನ್ನು ಉಳಿಸಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಸಂಬಳ ಕೊಡಬೇಕಾಗಿದೆ, ಯಾಕೆಂದರೆ ಖಜಾನೆಯಲ್ಲಿ ಹಣ ಇಲ್ಲ ಅಂತ. ಕಳೆದ ವರ್ಷ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇಡೀ ದೇಶವ್ಯಾಪಿ ಸದ್ದು ಮಾಡಿದಂಥ ವಿಚಾರ ಆಗಿತ್ತು. ಯಾಕೆಂದರೆ ಕೇವಲ MLAಗಳಿಗೆ ಸಂಬಳ ಕೊಡೋದಕ್ಕೂ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತಂದರೆ ಹಿಮಾಚಲ ಪ್ರದೇಶದ ಸರ್ಕಾರದ ಆರ್ಥಿಕ ಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ಅನೇಕರು ಪ್ರಶ್ನೆ ಮಾಡಿದರು. ಅದಾದ ಬಳಿಕ ಮಿತ್ರರೇ, ಹಿಮಾಚಲ ಪ್ರದೇಶ ಸರ್ಕಾರ ಉಚಿತ ವಿದ್ಯುತ್ತನ್ನು ಕೂಡ ಕೊಡ್ತಾ ಇದೆ. ಪ್ರತಿ ತಿಂಗಳೂ ಕೂಡ 125 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡುವಂತಹ ಯೋಜನೆ ಇದು. ಇವರೇನೋ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ,
ಅಂದರೆ ವಿದ್ಯುತ್ ಪ್ರಸರಣ ಕಂಪನಿಯಿಂದ ಕೊಂಡುಬಿಟ್ಟು ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಆದರೆ ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಇವರು ಹಣ ಪಾವತಿಯನ್ನು ಮಾಡಿಲ್ಲ. 150 ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದ್ರು. ಯಾಕೆಂದರೆ ಇವ್ರ ಬಳಿಯಲ್ಲಿ ಹಣ ಇರಲಿಲ್ಲ. ಆ ಕಂಪನಿಗಳು ಏನು ಮಾಡ್ತವೆ ಅಂತಂದರೆ ಕೋರ್ಟ್ ಮೊರೆ ಹೋಗ್ತವೆ, ನಮಗೆ ಸರ್ಕಾರ ಹಣ ಕೊಡ್ತಾ ಇಲ್ಲ, ಬಾಕಿ ಪಾವತಿ ಮಾಡ್ತಾ ಇಲ್ಲ ಅಂತ. ಕೋರ್ಟ್ ಅವರ ವಾದವನ್ನು ಕೇಳಿ ಸರ್ಕಾರಕ್ಕೊಂದು ಆದೇಶ ಮಾಡುತ್ತೆ. ಹಿಮಾಚಲ ಭವನವನ್ನು ಹರಾಜಿಟ್ಟು ಕಂಪನಿಗಳಿಗೆ ದುಡ್ಡು ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡುತ್ತೆ. ಮಿತ್ರರೇ, ಇದಕ್ಕಿಂತ ಬೇಕಾ ಅವಮಾನ? ಅಂದರೆ ಸರ್ಕಾರ ವಿದ್ಯುತ್ ಪೂರೈಕೆ ಮಾಡಿದಂತಹ ಕಂಪನಿಗಳಿಗೆ 150 ಕೋಟಿಯಷ್ಟು ಹಣವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಹಂತಕ್ಕೆ ತಲುಪಿಬಿಡ್ತು. ಅದಾಗ್ತಿದ್ದ ಹಾಗೆ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಟಿಂಬರ್ ಇದೆ, ಅಲ್ಲಿ ಅರಣ್ಯ ಸಂಪತ್ತು ಜಾಸ್ತಿ ಇದೆ. ಆ ಟಿಂಬರ್ಗಳನ್ನು ಮಾರಾಟ ಮಾಡಿ, ಅಂದ್ರೆ ಅರಣ್ಯವನ್ನು ಕಡಿದುಬಿಟ್ಟು ಅದನ್ನು ಮಾರಾಟ ಮಾಡಿ ಆ ಮೂಲಕವಾದರೂ ಸರ್ಕಾರದ ಖಜಾನೆಯನ್ನು ತುಂಬಿಸಿಕೊಳ್ತೀವಿ ಅಂತ ಒಂದು ನಿರ್ಧಾರ ಕೈಗೊಂಡ್ರು. ಪ್ರಕೃತಿ ಪ್ರೇಮಿಗಳಿಂದ ವಿಪರೀತವಾದಂತಹ ವಿರೋಧ ವ್ಯಕ್ತವಾಯಿತು. ಮಿತ್ರರೇ, ಇದೆಲ್ಲ ನೇಚರನ್ನು ಹಾಳು ಮಾಡುವಂತಹ ಕೆಲಸ. ನೀವು ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅಂತ ಹೇಳಿ ಟಿಂಬರ್ ಮಾರಿ ದುಡ್ಡು ಮಾಡ್ತೀನಿ ಅಂತಂದ್ರೆ ಇನ್ನೇನು ಹೇಳಬೇಕು ಹೇಳಿ? ಅಂತಹ ಒಂದು ಮೂರ್ಖ ನಿರ್ಧಾರವನ್ನು ಕೂಡ ಹಿಮಾಚಲ ಪ್ರದೇಶದ ಸರ್ಕಾರ ಕೈಗೊಳ್ತು. ಇನ್ನು ಮಿತ್ರರೇ, ಹಿಮಾಚಲ ಪ್ರದೇಶಕ್ಕೆ ಟೂರಿಸಂನಿಂದ ದೊಡ್ಡ ಮಟ್ಟದ ಆದಾಯ ಬರುತ್ತೆ. ಟೂರಿಸಂ ಅನ್ನೇ ನೆಚ್ಚಿಕೊಂಡಿರುವಂತಹ ಒಂದು ರಾಜ್ಯ ಅದು. ಆದರೆ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಅನ್ನ ಅಲ್ಲಿನ ಸರ್ಕಾರ ಡೆವಲಪ್ ಮಾಡುವ ಬದಲಾಗಿ ಅದನ್ನೇ ಮುಚ್ಚೋದಕ್ಕೆ ಹೊರಟಿದೆಯಾ ಅನ್ನುವಂಥ ಅನುಮಾನಕ್ಕೂ ಕೂಡ ಕಾರಣ ಆಯಿತು. ಯಾಕೆ ಅಂತಂದ್ರೆ ಹಿಮಾಚಲ ಪ್ರದೇಶದ ಟೂರಿಸಂಗೆ ಸೇರಿದಂತಹ 24 ಪ್ರಾಪರ್ಟಿಗಳನ್ನು ಮೇಂಟೈನ್ ಮಾಡೋದಕ್ಕಾಗದೆ ಅವರು ಬಂದ್ ಮಾಡುವಂತಹ ನಿರ್ಧಾರ ಕೈಗೊಂಡ್ರು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಮೊದಲು ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ಹಣ ಸಾಕಾಗ್ತಾ ಇಲ್ಲ. ಅದಕ್ಕೆ ಹಿಮಾಚಲ ಪ್ರದೇಶದ ಸರ್ಕಾರ ಈಗ ಒಂದು ತೀರ್ಮಾನ ಮಾಡಿದೆ. ಅದೇನು ಕೇಳಿದ್ರೆ, ಹಿಮಾಚಲ ಪ್ರದೇಶದಲ್ಲಿರುವಂತಹ ಪ್ರಮುಖ 36 ದೇವಸ್ಥಾನದ ಹುಂಡಿಯ ಹಣ ಏನಿದೆ ಆ ಹಣವನ್ನು ಕಬ್ಜಾ ಮಾಡಿಕೊಳ್ಬೇಕು ಅಂತ. ಅಂದರೆ ಆ ದೇವಸ್ಥಾನಗಳ ಹುಂಡಿ ಕಾಸೇನಿದೆ ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ರೂಪದಲ್ಲಿ ಇಡಲಾಗಿದೆ. ಅಂದರೆ ಈಗ ಯಾವುದೋ ಒಂದು ದೇವಸ್ಥಾನ ಇದೆ, ವಾರ್ಷಿಕವಾಗಿ ಒಂದು 3-4 ಕೋಟಿಯಷ್ಟು ಹುಂಡಿ ಹಣ ಸಂಗ್ರಹವಾಗ್ತಾ ಇರುತ್ತೆ. ಆ ಹಣವನ್ನು ಅವರು ಅಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವಸ್ಥಾನದ ಮೇಂಟೆನೆನ್ಸ್ಗೆ ಅಷ್ಟು ಬೇಕಾಗಿಲ್ಲ. ಉಳಿದ ಹಣವನ್ನು ಅವರು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಾರೆ. ಅಂದರೆ ಅದು ದೇವಸ್ಥಾನದ ಆಸ್ತಿ ಆಗಿರುತ್ತೆ. ಅಂತಹ ದೇವಸ್ಥಾನಗಳ ಠೇವಣಿ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಬರೋಬ್ಬರಿ 36 ದೇವಸ್ಥಾನಗಳ ಹುಂಡಿಯ ಹಣದ ಠೇವಣಿ ಏನಿದೆ ಅದನ್ನು ವಶಕ್ಕೆ ಪಡೆಯೋದಕ್ಕೆ ಹಿಮಾಚಲದ ಸರ್ಕಾರ ನಿರ್ಧಾರ ಮಾಡಿದೆ. ಈ ವಿಚಾರವಾಗಿ ನನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ. ಹಿಮಾಚಲದಲ್ಲಿ ಅಧಿಕಾರದಲ್ಲಿರೋದು ಯಾರಪ್ಪ? ಕಾಂಗ್ರೆಸ್ ಪಕ್ಷದ ಸರ್ಕಾರ. ಕಾಂಗ್ರೆಸ್ ಪಕ್ಷ ಪ್ರತಿಪಾದಿಸುವಂತಹ ತತ್ವ ಏನು? ಜಾತ್ಯತೀತ ವ್ಯಾಧಿ. ಇವರೆಲ್ಲರೂ ಕೂಡ ಜಾತ್ಯತೀತ ವ್ಯಾಧಿಗಳೇ ತಾನೆ. ಇವರಿಗೆ ಹಿಂದೂ ಧರ್ಮ ಆಗಲ್ಲ, ದೇವಸ್ಥಾನ ಆಗಲ್ಲ, ಕುಂಭಮೇಳ ಆಗಲ್ಲ, ಹಿಂದೂ ಧರ್ಮದ ಎಲ್ಲ ಧಾರ್ಮಿಕ ಆಚರಣೆಯನ್ನು ಟೀಕೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದಂಥವರಿಗೆ ದೇವಸ್ಥಾನದ ದುಡ್ಡು ಯಾಕ್ರಿ ಬೇಕು? ಹಿಂದೂಗಳು ದೇವಸ್ಥಾನಕ್ಕೋಸ್ಕರವಾಗಿ ಹುಂಡಿ ಕಾಸು ಹಾಕಿರ್ತಾರೆ. ಅದನ್ನು ತೆಗೆದುಕೊಂಡು ಇವರು ಗ್ಯಾರಂಟಿಯನ್ನು ಕೊಡೋದಾದ್ರೆ ಅದಕ್ಕೆ ಇವರೇ ಬೇಕಾ? ಪ್ರಶ್ನೆ ಬರುತ್ತೆ ತಾನೆ. ಸರ್ಕಾರ ಇದಕ್ಕೇನು ಕಾರಣ ಕೊಡ್ತಾ ಇದೆ ಗೊತ್ತಾ? ಹಿಮಾಚಲ ಪ್ರದೇಶ ಸರ್ಕಾರ ಸಿಎಂ ಸುಖ್ ಆಶ್ರಯ ಯೋಜನೆ ಎನ್ನುವಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದೀವಿ. ಇದಕ್ಕೆ ಹಣ ಇಲ್ಲ. ಆ ಯೋಜನೆ ಏನು ಕೇಳಿದ್ರೆ ಅನಾಥ, ಅಂಗವಿಕಲ ಮತ್ತು ಹಿರಿಯ ನಾಗರಿಕರಿಗೋಸ್ಕರವಾಗಿ ಒಂದಷ್ಟು ಹಣ ಕೊಡುವಂತಹ ಯೋಜನೆ. ಅಂದ್ರೆ 14 ವರ್ಷದವರೆಗೆ ಪ್ರತಿ ತಿಂಗಳು 1000 ರೂಪಾಯಿ ಕೊಡುವಂತಹದ್ದು, 14ರಿಂದ 18 ವರ್ಷದವರೆಗೆ ಪ್ರತಿ ತಿಂಗಳು 2500 ರೂಪಾಯಿ ಕೊಡುವಂತಹದ್ದು, ಹಾಗೆ 18 ವರ್ಷ ಮೇಲ್ಪಟ್ಟಂತಹ ಅಂಗವಿಕಲರು ಯಾರಿರ್ತಾರೆ, ಅನಾಥರು ಯಾರಿರ್ತಾರೆ ಅಥವಾ ಹಿರಿಯ ನಾಗರಿಕರು ಯಾರಿರ್ತಾರೆ ಅವರಿಗೆ 4000 ರೂಪಾಯಿ ಕೊಡುವಂತಹ ಯೋಜನೆ ಇದು. ಸದ್ಯ ಈ ಯೋಜನೆಗೆ ನಮ್ಮ ಬಳಿಯಲ್ಲಿ ಹಣ ಇಲ್ಲ, ಅದಕ್ಕೋಸ್ಕರವಾಗಿ ದೇವಸ್ಥಾನದ ಠೇವಣಿಗಳನ್ನು ನಾವು ವಶಕ್ಕೆ ಪಡಿತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬಿಜೆಪಿ ಇದನ್ನ ತೀವ್ರವಾಗಿ ಖಂಡಿಸಿದೆ. ಮಿತ್ರರೇ, ಹಿಮಾಚಲ ಪ್ರದೇಶ ಇದೆಯಲ್ಲ, ತೀರಾ ಪುಟ್ಟ ರಾಜ್ಯ, ದೊಡ್ಡದಾದಂತಹ ಆದಾಯದ ಮೂಲ ಅವರಿಗೇನಿಲ್ಲ. 2024-25ರ ವಾರ್ಷಿಕ ಬಜೆಟ್ ಎಷ್ಟು ಕೇಳಿದ್ರೆ ಕೇವಲ 58,444 ಕೋಟಿ ರೂಪಾಯಿ. ಕರ್ನಾಟಕಕ್ಕಿಂತಲೂ ಕೂಡ ಒಂದು 8 ಪಟ್ಟು ಕಡಿಮೆ ಬಜೆಟ್ ಅನ್ನ ಹಿಮಾಚಲದ ಸರ್ಕಾರ ಮಂಡಿಸುತ್ತೆ. ಅಂದ್ರೆ ಅಷ್ಟು ಪುಟ್ಟದಾದಂತಹ ಆರ್ಥಿಕ ವ್ಯವಸ್ಥೆ. ಈ 58,444 ಕೋಟಿಯ ಬಜೆಟ್ನಲ್ಲಿ 12,909 ಕೋಟಿ ರೂಪಾಯಿ ಸಾಲ, ಕೊರತೆಯ ಬಜೆಟ್ ಅನ್ನೇ ಅವರು ಮಂಡನೆ ಮಾಡುವಂತಹದ್ದು. ಇದರಲ್ಲೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಈ 58,000 ಕೋಟಿಯ ಬಜೆಟ್ನಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಕೇಳಿದ್ರೆ 46,000 ಕೋಟಿ. ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡುವಂಥದ್ದು, ಪಿಂಚಣಿ ಕೊಡುವಂಥದ್ದು, ಇದಕ್ಕೆಲ್ಲ ಬೇಕಾಗಿರುವಂಥ ವೆಚ್ಚವೇ 46,000 ಕೋಟಿ. ಉಳಿಯೋದೆಷ್ಟು ಕೇಳಿದ್ರೆ 12,000 ಕೋಟಿ ಉಳಿಯುತ್ತೆ. ಅದೇ ಸಾಲ ಮಾಡಿದಾರಲ್ಲ ಅಷ್ಟು ಹಣ ಉಳಿಯುತ್ತೆ ಅಂತ ಅಂದುಕೊಳ್ಳಿ. ಅದರಲ್ಲಿ 5,500 ಕೋಟಿಯನ್ನು ಸಾಲದ ಮರುಪಾವತಿ ಕೊಡಬೇಕು. ಅಂದರೆ ಸಾಲ ಪಡೆದಿದ್ದಕ್ಕೆ ಬಡ್ಡಿ ಕೊಡಬೇಕು, ಅಸಲನ್ನು ಪಾವತಿ ಮಾಡಬೇಕಲ್ಲ, ಅದಕ್ಕೆ 5,500 ಕೋಟಿ ರೂಪಾಯಿ ಹೋಗ್ಬಿಡುತ್ತೆ. ಹಾಗಾದರೆ ಅಭಿವೃದ್ಧಿ ಕಾರ್ಯಕ್ರಮ ಬೇಡವಾ? ಅದಕ್ಕೆ ಎಷ್ಟು ಹಣ ಉಳಿಯುತ್ತೆ ಕೇಳಿದ್ರೆ 6,000 ಕೋಟಿ ಉಳಿಯುತ್ತೆ. ಆ 6,000 ಕೋಟಿಯಲ್ಲಿ 3,780 ಕೋಟಿಯನ್ನ ಹಿಮಾಚಲದ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದೆ. ಅಲ್ಲಿಗೆ ಬಂಡವಾಳ ವೆಚ್ಚಕ್ಕೆ ಉಳಿಯುವಂಥದ್ದು ಕೇವಲ 2,490 ಕೋಟಿ ರೂಪಾಯಿ ಮಾತ್ರ. ಮಿತ್ರರೇ, ಇಷ್ಟೊಂದು ಹೊರೆಯನ್ನ ಹಿಮಾಚಲದ ಸರ್ಕಾರ ಹೊತ್ತುಕೊಂಡಿದೆ. ಯಾಕೆ ಅಂತಂದ್ರೆ ಇವರ ಗ್ಯಾರಂಟಿಯ ತೆವಲಿಗೋಸ್ಕರವಾಗಿ. ಒಂದು ಇಡೀ ರಾಜ್ಯದಲ್ಲಿ ರಸ್ತೆ ಸೇರಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಾರ್ಷಿಕವಾಗಿ ಉಳಿಯುವಂಥ ಹಣ ಎಷ್ಟು ಕೇಳಿದ್ರೆ ಕೇವಲ 2,490 ಕೋಟಿ ರೂಪಾಯಿ. ನೀವೊಂದು 2 ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಣ ಮಾತ್ರ ಉಳಿಯುತ್ತೆ. ಅಂತಹ ಒಂದು ಆರ್ಥಿಕ ದುಸ್ಥಿತಿಗೆ ಹಿಮಾಚಲದ ಸರ್ಕಾರ ತಲುಪಿದೆ.
ಇವರು ಗ್ಯಾರಂಟಿಗಳಿಗೆ ಎಷ್ಟು ವೆಚ್ಚ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಹಿಳೆಯರಿಗೆ ಪ್ರತಿ ತಿಂಗಳು 1500 ರೂಪಾಯಿ ಕೊಡ್ತಾ ಇದಾರಲ್ಲ, ಇದಕ್ಕೋಸ್ಕರವಾಗಿ ವಾರ್ಷಿಕವಾಗಿ 800 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಹಾಗೆ 125 ಯೂನಿಟ್ ಅನ್ನ ಪ್ರತಿ ತಿಂಗಳು ಉಚಿತವಾಗಿ ಕೊಡ್ತಾ ಇದಾರಲ್ಲ, ಇದಕ್ಕೋಸ್ಕರವಾಗಿ 200 ಕೋಟಿಯನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಹಾಗೆ ಫ್ರೀ ಲ್ಯಾಪ್ಟಾಪ್ಗಳನ್ನು ಕೊಡೋದಕ್ಕೆ 100 ಕೋಟಿಯನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಈ ಟ್ಯಾಕ್ಸಿ ಯೋಜನೆಗಾಗಿ 680 ಕೋಟಿಯನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಕೇಳಿದ್ರೆ, ಇವರು 2022ರಲ್ಲಿ ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ಗೋಸ್ಕರವಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇತ್ತು. ಯಾಕೆಂದರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂತು, ಈ ಪೆನ್ಷನ್ ಸ್ಕೀಮೇ ಸರಿ ಇಲ್ಲ, ಸರ್ಕಾರಕ್ಕೆ ಇದು ಬರ್ಡನ್ ಆಗ್ತಾ ಇದೆ, ಹೀಗಾಗಿ ನಾವು ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸ್ತೀವಿ ಅಂತ. ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಯಾವುದೇ ಸರ್ಕಾರಿ ನೌಕರರು ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅನ್ನಿಸ್ತು ಗೊತ್ತಾ, ನಾವು ಒಂದು ವೇಳೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಭರವಸೆ ಕೊಟ್ಟಿದ್ದೆ ಆದರೆ ಜನ ನಮಗೆ ಮತ ಕೊಡ್ತಾರೆ ಅಂತ. ಇವರು ಅದನ್ನು ಹಿಮಾಚಲದಲ್ಲಿ ಪ್ರಪ್ರಥಮವಾಗಿ ಘೋಷಣೆಯನ್ನು ಕೂಡ ಮಾಡಿದ್ರು. ಅಧಿಕಾರಕ್ಕೆ ಬಂದ ಬಳಿಕ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ತಂದ್ರು. ಇದರಿಂದಾಗಿ ಹಿಮಾಚಲದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ 2000 ಕೋಟಿಯ ವಾರ್ಷಿಕ ಹೊರೆ ಆಗ್ತಾ ಇದೆ. ಎಷ್ಟು ಮಿತ್ರರೇ? 2000 ಕೋಟಿಯ ವಾರ್ಷಿಕ ಹೊರೆ. ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡಿದ್ರೆ ಇದು ದೊಡ್ಡ ಹೊರೆ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ನಾವು ಗ್ಯಾರಂಟಿಗೆ 60,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. ಅಂದರೆ ಹಿಮಾಚಲದ ಬಜೆಟ್ಗಿಂತಲೂ ಜಾಸ್ತಿ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಆದರೆ ಹಿಮಾಚಲದ ಪಾಲಿಗೆ ಈ 2000 ಕೋಟಿ ದೊಡ್ಡ ಮೊತ್ತ. ಅಲ್ಲಿಗೆ ಒಂದು ವಿಚಾರ ಸ್ಪಷ್ಟ ಆಗ್ತಾ ಇರೋದೇನು ಕೇಳಿದ್ರೆ, ಈ ಗ್ಯಾರಂಟಿಗಳಿಂದಾಗಿ ಒಂದೊಂದೇ ರಾಜ್ಯಗಳು ಪಾಪರ್ ಚೀಟಿಯನ್ನು ಘೋಷಣೆ ಮಾಡ್ತಾ ಇದ್ದಾವೆ ಅಂತ. ಇಷ್ಟಾದರೂ ಕೂಡ ಈ ಗ್ಯಾರಂಟಿಯನ್ನು ನಿಲ್ಲಿಸೋದಕ್ಕೆ ಯಾವುದೇ ಸರ್ಕಾರಗಳು ತಯಾರಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರವೂ ತಯಾರಿಲ್ಲ, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಸರ್ಕಾರವೂ ತಯಾರಿಲ್ಲ, ಇನ್ನೊಂದು ಕಡೆಯಲ್ಲಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಕೂಡ ತಯಾರಿಲ್ಲ. ಇದಕ್ಕೋಸ್ಕರವಾಗಿ ಆದಾಯದ ಮೂಲವನ್ನು ಇವರು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಆದಾಯದ ಮೂಲ ಎಲ್ಲಿರುತ್ತೆ ಹೇಳಿ? ಸರ್ಕಾರದ ಆಸ್ತಿಗಳಿರ್ತವೆ, ಅದನ್ನೆಲ್ಲ ಮಾರ್ಕೊಳ್ತಾರೆ. ಈಗ ಕರ್ನಾಟಕದಲ್ಲೂ ಒಂದು ಪ್ಲಾನ್ ಆಗಿತ್ತು, ಎಲ್ಲೆಲ್ಲಿ ಸರ್ಕಾರದ ಆಸ್ತಿಗಳಿದಾವೋ ಅಂದರೆ ಭೂಮಿ, ಅವುಗಳನ್ನೆಲ್ಲ ಮಾರ ಹಾಕಬೇಕು ಅಂತ ಹೇಳಿ ಒಂದು ಸಂಸ್ಥೆ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿತ್ತು. ಸರ್ಕಾರ ಮಾರೋದೊಂದೇ ಬಾಕಿ ಇರುವಂತಹದ್ದು. ಇದರ ನಡುವೆ ಹಿಮಾಚಲದ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದೆ, ದೇವರ ದುಡ್ಡಿಗೂ ಕೂಡ ಕನ್ನ ಹಾಕೋದು ಹೊರಟಿದೆ. ಮಿತ್ರರೇ, ಹಿಮಾಚಲ ಪ್ರದೇಶದಲ್ಲಿ ದೇವರ ದುಡ್ಡನ್ನು ಪಡೆಯುವಂತಹದ್ದು ಮೊದಲ ಪ್ರಯತ್ನ. ಇದೊಂದು ಮಾಡೆಲ್ ಅನ್ನು ಮೊದಲಿಗೆ ಆರಂಭಿಸ್ತಾರೆ. ಎಷ್ಟು ವಿರೋಧ ವ್ಯಕ್ತವಾಗುತ್ತೆ ನೋಡ್ತಾರೆ. ಹೆಚ್ಚೇನು ವಿರೋಧ ವ್ಯಕ್ತವಾಗಿಲ್ಲ ಅಂತಾದರೆ ಇದನ್ನು ದೇಶವ್ಯಾಪಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಹೇಗಾಗುತ್ತೆ ಇದು ಕೇಳಿದ್ರೆ, ಕರ್ನಾಟಕದಲ್ಲೂ ನಾಳೆ ಎಲ್ಲ ದೇವಸ್ಥಾನದ ಹಣವನ್ನು ಇವರು ಪಡೆಯೋದಕ್ಕೆ ಹೊರಡಬಹುದು ಗ್ಯಾರಂಟಿಗೋಸ್ಕರವಾಗಿ. ಹಾಗೆ ಆಂಧ್ರ ಪ್ರದೇಶ ಸರ್ಕಾರ ಕೂಡ ಗ್ಯಾರಂಟಿಯನ್ನು ಕೊಟ್ಟಿದೆ. ಚಂದ್ರಬಾಬು ನಾಯ್ಡು 6 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂಥವ್ರು. ನಾಳೆ ಚಂದ್ರಬಾಬು ನಾಯ್ಡು ಸರ್ಕಾರಕ್ಕೂ ಕೂಡ ಹಣದ ಕೊರತೆ ಉಂಟಾಗುತ್ತೆ. ಆಗ ಅವರು ಯಾವುದಕ್ಕೆ ಕೈ ಹಾಕ್ತಾರೆ? ತಿರುಪತಿಯಂತಹ ಶ್ರೀಮಂತ ದೇವಸ್ಥಾನಕ್ಕೆ ಕೈ ಇಡ್ತಾರೆ. ತಿರುಪತಿ ದೇವಸ್ಥಾನದಲ್ಲಿ 16,000 ಕೋಟಿಯಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಹಾಗೆ 11 ಟನ್ ಚಿನ್ನ ಇದೆ. ಬಹಳ ಶ್ರೀಮಂತವಾದಂತಹ ದೇವರು, ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇವರು ಅಂತಂದ್ರೆ ತಿರುಪತಿ ತಿಮ್ಮಪ್ಪ. ತಿಮ್ಮಪ್ಪನ ಒಟ್ಟು ಅಸೆಟ್ ಎಷ್ಟು ಕೇಳಿದ್ರೆ ಒಂದು 2.5 ಲಕ್ಷ ಕೋಟಿಯಷ್ಟು ಅಂತ ಅಂದಾಜು ಮಾಡಲಾಗುತ್ತೆ. ಅಂತಹ ದೇವಸ್ಥಾನದ ಆಸ್ತಿಗಳನ್ನೆಲ್ಲ ಇವರು ವಶಕ್ಕೆ ಪಡೆದ್ಬಿಟ್ಟು 1 ವರ್ಷದ ಗ್ಯಾರಂಟಿ 2 ವರ್ಷದ ಗ್ಯಾರಂಟಿ ಅಂತ ಮುಗಿಸ್ತಾ ಹೋದ್ರೆ ಪರಿಸ್ಥಿತಿ ಏನಾಗಬೇಕು ಹೇಳಿ? ಹೀಗಾಗಿ ನನಗನ್ಸುತ್ತೆ ಹಿಮಾಚಲ ಪ್ರದೇಶದ ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ಬಹಳ ಡೇಂಜರಸ್. ಇದನ್ನು ಜನ ಪ್ರತಿಭಟಿಸಬೇಕು, ಇದನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಬಾರದು. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.